ದೀಕ್ಷಿತ್ ಕಾರ್ತಿಕ್ ಕಾಣ್ತಾ ಇದ್ದಾರೆ. ಕಾರ್ತಿಕ್ ಮಂಗಳೂರು, ಅದೇ ರೀತಿ ಮಿತ್ರ ಬ್ಲಾಕ್ ತೀರ್ಪುಗಾರಿಕೆಯಲ್ಲಿ ಓವರ್ಸು ಯಶು ವಿಘ್ನೇಶ್ವರಿ. ವಂದನೆಗಳು ಶೇಷ. ದಿನದ ಅಂತಿಮ ಪಂದ್ಯಾಟ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಯುನೈಟೆಡ್ ಕಿಂಗ್ಸ್ ಮಜಲ್ಲ ತಂಡ. ಆರಂಭಿಕ ಎಸೆತ ಈ ಟರ್ಮದೆ ಬೀಸುವ ಯತ್ನ. ಆರಂಭಿಕ ಎಸೆತಕ್ಕೆ ಷಟ್ಕ. ಚೈತ್ರ ಶೇರಿಗಾರ್ ತಾನು ಎದುರಿಸಿಕೊಂಡ ಆರಂಭಿಕ ಎಸೆತಕ್ಕೆ ಸಿಡಿಲೊಬ್ಬರು ಷಟ್ಕ ಬಾರಿಸುವ ಮುಖಾಂತರವಾಗಿ ಇನ್ನಿಂಗ್ಸ್ಗೆ ಚಾಲನೆ ನೀಡ್ತಾ ಇದ್ದಾರೆ. ಲೆಕ್ಕಾಚಾರದ ಆಟ ಆರಂಭಿಕ ಎಸೆತದೊಂದಿಗೆ ಆರಂಭಗೊಳ್ತಾ ಇದೆ. ವೈಷ್ಣವಿ ಎಸೆತಗಾರಿಕೆ ವಿಭಾಗದಲ್ಲಿ ಯುನೈಟೆಡ್ ಕಿಂಗ್ಸ್ಗಳ ಪರವಾಗಿ ಎರಡನೇ ಬಾರಿಗೆ ಮತ್ತೆ ಈ ಬಾರಿ ವೈಡ್ ಬಾಲ್ ಎನ್ನುವ ತೀರ್ಪು ರವಾನೆ ಆಗ್ತಾ ಇದೆ. ಎಕ್ಸ್ಟ್ರಾಸ್ಗಳ ಖಾತೆ ಕೂಡ ಆರಂಭಗೊಳ್ತಾ ಇದೆ. ತನ್ನ ಮೊತ್ತ 7 ಆಟಗಳು ಒಂದು ಎಸೆತದ ಮುಕ್ತಾಯಕ್ಕೆ. ಕಿಡಿಗೋಳಿ ಫ್ರೆಂಡ್ಸ್ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ ಅತ್ಯಂತ ವ್ಯವಸ್ಥಿತ ಶಿಸ್ತುಬದ್ಧ ಪಂದ್ಯಾಕೂಟ ವನಿತಾ ಕ್ರಿಕೆಟ್ ಮತ್ತೆ ಯಶಸ್ಸಿನೊಂದಿಗೆ ಮುಂದುವರಿಕೆಯನ್ನು ಕಂಡುಕೊಳ್ತಾರೆ. ಈ ತನ್ಮಧ್ಯೆ ಮತ್ತೆ ಭೀಮಾರ್ ಎಸೆತಕ್ಕೂ ಕೂಡ ಚೈತ್ರವಾದ ಮುಖಾಂತರವಾಗಿ ಷಟ್ಕ. ಈ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 14 ಓಟಗಳು ಒಂದು ಎಸೆತದ ಮುಕ್ತಾಯಕ್ಕೆ. ಮತ್ತೆ ವೈಷ್ಣವಿ ಎರಡನೇ ಬಾರಿಗೆ ವೈಷ್ಣವಿ ಟು ಚೈತ್ರ ಶೇರಿಗಾರ್. ಮತ್ತೆ ಗತಿ ಪರಿವರ್ತನೆ ಎಸೆತ ಮತ್ತೆ ಬೌಂಡರಿ. ಆರಂಭಿಕ ಓವರ್ನಲ್ಲಿ ಹಿಡಿತ ಸಾಧಿಸಿಕೊಳ್ಳುವ ಎಲ್ಲ ಪ್ರಯತ್ನಗಳು ಪಿಂಕ್ ಪ್ಯಾಂಥರ್ಸ್ನ ದಾಂಡುಗಾರ್ತಿಯರು ಈ ಒಂದು ಹಂತದಲ್ಲಿ ನಡೆಸ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 18 ಓಟಗಳು 2 ಎಸೆತದ ಮುಕ್ತಾಯಕ್ಕೆ. ಎಸೆತ 1ಕ್ಕೆ 9 ಮುನ್ನೋಗ್ತಾ ಇದೆ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ಈ ಒಂದು ಹಂತದಲ್ಲಿ. ಮತ್ತೆ ಶಣಗಿ ಬಂದಂತ ಚೆಂಡು ಮತ್ತೆ ಭಾಗದಲ್ಲಿ ಷಟ್ಕ. ಚೈತ್ರ ಶೇರಿಗಾರ್ ದಾನ ಮುಖಾಂತರವಾಗಿ ತೃತೀಯ ಷಟ್ಕ ಈ ಒಂದು ಹಂತದಲ್ಲಿ ದಾಖಲಾತಿಗೊಳ್ತಾ ಇದೆ. 3 ಎಸೆತದ ಮುಕ್ತಾಯಕ್ಕೆ 24 ಓಟಗಳು. ಆರಂಭಿಕ 3 ಎಸೆತಕ್ಕೆ ಮತ್ತೆ ವೈಷ್ಣವಿ 4ನೇ ಬಾರಿಗೆ ಮತ್ತೆ ಗತಿ ಪರಿವರ್ತನೆ ಎಸೆತಕ್ಕೆ ಸಿಡಿಲ ಬರೆದ ಆರಂಭಿಕ ಓವರ್ನ ಚತುರ್ಥ ಷಟ್ಕ. ಘನತೆ ಗೌರವಾನ್ವಿತ ಮೊತ್ತ ದಾಖಲಿಸುತ್ತ ಮುನ್ನೋಗ್ತಾ ಇದೆ ಆರ್ಯನ್ ಪಿಂಕ್ ಪ್ಯಾಂಥರ್ಸ್. 4 ಎಸೆತಕ್ಕೆ 30 ಓಟಗಳು ದಾಖಲಾತಿಗೊಳ್ತಾ ಇದೆ. ಮತ್ತೆ 5ನೇ ಬಾರಿಗೆ ಮತ್ತೆ ಶಾಲಾಗಿ ಬಂದಂತ ಚೆಂಡು ಮತ್ತೆ ಷಟ್ಕ. ವಿಶಿಷ್ಟ ದಾಖಲೆಯತ್ತ ಚೈತ್ರ ಶೇರಿಗಾರ್. ಆರಂಭಿಕ ಓವರ್ನಲ್ಲಿ ಈಗಾಗಲೇ 5 ಷಟ್ಕಗಳು 1 ಬೌಂಡ್ರಿ. ತಂಡದ ಮೊತ್ತ 36 ಓಟಗಳು 5 ಎಸೆತದ ಮುಕ್ತಾಯಕ್ಕೆ. 34 ವೈಯಕ್ತಿಕ ಗಳಿಕೆಯೊಂದಿಗೆ ಮತ್ತೆ ಚೈತ್ರ ಶೇರಿಗಾರ್. ಅಂತಿಮ 1 ಎಸೆತ ಕುಲ್ಕೊಳ್ತಾ ಇದೆ. ಮತ್ತೆ ಬೀಸುವ ಯತ್ನ, ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ಮುತ್ತಿ ಕೈ ಸೇರ್ತಾಳೆ ಈ ಒಂದು ಹಂತದಲ್ಲಿ. ಮತ್ತೆ ಒಂಟಿ ಓಟಕ್ಕೆ ಅವಕಾಶ ಲಭಿಸ್ತಾ ಇದೆ. ನೋ ಬಾಲ್ ಎನ್ನುವ ತೀರ್ಪು ಕೂಡ ರವಾನೆ ಆಗ್ತಾ ಇದೆ ಈ ಒಂದು ಹಂತದಲ್ಲಿ. 1+1.
2 ಓಟಗಳ ಹೆಚ್ಚುವರಿಕೆ. ತನ್ನ ಮೊತ್ತ ಕೂಡ 38. ಅಂತಿಮ ಒಂದೆಷ್ಟು ಬಾಕಿಳ್ಕೊಳ್ತಾ ಇದೆ. ಟೂರ್ನಮೆಂಟಿನ ಅತಿ ಹೆಚ್ಚು ಇತರೆಗಳನ್ನು ಕೊಟ್ಟಂತ ಓವರ್ ಇದಾಗ್ತಾ ಇದೆ. ಅಂತಿಮವಾಗಿ ಓವರ್ ಮುಕ್ತಾಯಗೊಳ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯಕ್ಕೆ ತನ್ನದ ಮೊತ್ತ 39. ಚೈತ್ರ ಶೇರಿಗಾರ್ ವೈಯಕ್ತಿಕ ಗಳಿಕೆ 35 ಓಟಗಳು. ಸಾಕಷ್ಟು ಬೌಂಡ್ರಿ ಷಟ್ಕಗಳು ಈ ಒಂದು ಹಂತದಲ್ಲಿ ಚೈತ್ರ ಶೇರಿಗಾರ್ ದಾಂಡ ಮುಖಾಂತರವಾಗಿ ದಾಖಲಾತಿಗೊಂಡಿತ್ತು. ಮತ್ತೆ ಎಸಗಾರಿಕೆ ವಿಭಾಗದಲ್ಲಿ ಹೋದ ಎಸಗಾರ್ತಿ ಸೋನಿಕಾ ಪರಿಚಯ ಕಂಡುಕೊಳ್ತಾ ಇದ್ದಾರೆ. ಇನ್ನು ಕೂಡ 4 ಓವರ್ಗಳ ಇನ್ನಿಂಗ್ಸ್ ಬಾಕೊಳ್ಕೊಳ್ತಾ ಇದೆ. ಅದೆಷ್ಟು ಓಟಗಳು ಬರ್ತಾನೆ ಕಾದ್ ನೋಡ್ಬೇಕಾಗ್ತಾ ಇದೆ. ಮತ್ತೆ ಸೋನಿಕಾ ಟು ಸಂಜನಾ, ಮತ್ತೆ ಬೌಲರ್ಸ್ ಬ್ಯಾಕ್ ಡ್ರೈವ್. ಓಟಗಳು ಬರ್ತಾ ಇಲ್ಲ. ಮತ್ತೆ ಅಪರೂಪದ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗ್ತಾ ಇದೆ. ಡಾಟ್ ಬಾಲ್ ಮುಖಾಂತರವಾಗಿ ದ್ವಿತೀಯ ಓವರ್ನ ಆರಂಭಕ ಕ್ಷಣಗಳು ಕಂಡುಕೊಳ್ತಾ ಇದ್ದಾವೆ. ಮತ್ತೆ ದ್ವಿತೀಯ ಬಾರಿಗೆ ಮತ್ತೆ ಶಾಡಾಗಿ ಬಂದಂತಹ ಚೆಂಡು ಪುಲ್ ಮಾಡುವುದರಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. ಒಂಟಿ ಓಟಕ್ಕೆ ಅವಕಾಶ ಲಭಿಸ್ತದೆ. ಒಂಟಿಯ ಮುಖಾಂತರವಾಗಿ ತಂಡದ ಮೊತ್ತ 4 ಓಟಗಳು ಮುಕ್ತಾಯಗೊಂಡಂತ 1 ಚುಕ್ಕೆ 2 ಎಸೆತ ಅರ್ಥಾತ್ 8 ಎಸೆತಗಳ ಮುಂದೆ 40 ಓಟಗಳು ದಾಖಲಾತಿಗೊಳ್ತಾ ಇದೆ. ಇದೇ ರೀತಿಯ ರನ್ಧಾರಣೆಯನ್ನು ಕಾಯ್ದುಕೊಂಡ್ರೆ 100ರ ಆಸುಪಾಸಿನ ಮೊತ್ತವನ್ನು ಗಳಿಸಿಕೊಳ್ಳುವ ಅವಕಾಶಗಳು ಕೂಡ ಇದೆ. ಮತ್ತೆ ಈ ಬಾರಿ ವೈಡ್ ಬಾಲ್ ಔಟ್ ಸೈಡ್ ಲೆಗ್ ಸ್ಟಂಪ್ ವೈಡ್ ಬಾಲ್ ತೀರ್ಪು ರವಾನೆ ಆಗ್ತಾ ಇದೆ. ಎಕ್ಸ್ಟ್ರಾಸ್ ಗಳ ಖಾತೆ ವೃದ್ಧಿಗೊಳ್ತಾ ಇದೆ ಒಂದು ಹಂತದಲ್ಲೇ. ದಾಡಿನ ಮುಖಾಂತರವಾಗಿ ಬೋರ್ಡ್ ಷಟ್ಕಗಳು ದಾಖಲಾತಿಗೊಂಡ್ರೆ ಒಂದೆಡೆ ಎಸ್ತಗಾರಿಕೆ ವಿಭಾಗದಲ್ಲಿ ಎಕ್ಸ್ಟ್ರಾಸ್ ಗಳ ಮುಖಾಂತರವಾಗಿ ಉಡುಗೊರೆ ರೂಪದಲ್ಲಿ ಓಟಗಳನ್ನು ಕೂಡ ಬಿಟ್ಕೊಡ್ತಾ ಇದ್ದಾರೆ. ಮತ್ತೆ 3ನೇ ಬಾರಿಗೆ ಮತ್ತೆ ಶಾರ್ಟ್ ಆಗಿ ಬಂದಂತ ಚೆಂಡು ಮತ್ತೆ ಬೀಸುವ ಯತ್ನ ಮತ್ತೆ ಷಟ್ಕ. ಚೈತ್ರ ದಾನ ಮುಖಾಂತರವಾಗಿ 6ನೇ ಷಟ್ಕ ದಾಖಲಾತಿಗೊಳ್ತಾ ಇದೆ. ವೈಯಕ್ತಿಕ ಗಳಿಕೆ 41. ತಂಡದ ಮೊತ್ತ 47 ಓಟಗಳು. ಬೆಳಗಿನ ಅವಧಿಯಲ್ಲಿ ಈ ಒಂದು ಪಂದ್ಯಾಕೂಟದಲ್ಲಿ ಒಂದು ಮೇಡನ್ ಓವರ್ ಕೂಡ ಕಂಡುಕೊಂಡಿದ್ದೆವು. ಈ ಹಂತದಲ್ಲೇ ಚೈತ್ರ ದಾನ ಮುಖಾಂತರವಾಗಿ ಹ್ಯಾಟ್ರಿಕ್ ಷಟ್ಕಗಳು ಅರ್ಧ ಷಟಕದ ಅಂಚಿನಲ್ಲೂ ಕೂಡ ಚೈತ್ರ ಕಂಡು ಬರ್ತಾ ಇದ್ದಾರೆ. ಮತ್ತೆ ಈ ಬಾರಿ ಔಟ್ ಸೈಡ್ ಲೆಗ್ ಸ್ಟಂಪ್ ವೈಡ್ ಬಾಲ್ ತೀರ್ಪು ರವಾನೆ ಆಗ್ತಾ ಇದೆ. ಎಕ್ಸ್ಟ್ರಾಸ್ಗಳು ತರ ಮೊತ್ತ 48ಗಳು. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಇನ್ನಿಂಗ್ಸ್ ಮತ್ತೆ ಮುಂದುವರಿಸಿಕೊಳ್ತಾ ಇದ್ದಾವೆ. ಪಂಚಮ ಎಸೆತಕ್ಕಾಗಿ ಮತ್ತೆ ಸೋನಿಕಾ, ಮತ್ತೆ ವೈಡ್ ಬಾಲ್, ಮತ್ತೆ ಎಕ್ಸ್ಟ್ರಾಸ್ಗಳು. ಒಂದೆಡೆ ದಾಂಡ ಮುಖಾಂತರವಾಗಿ ಬೌಂಡ್ರಿ ಷಟ್ಕಗಳು, ಇನ್ನೊಂದೆಡೆ ಉಡುಗೊರೆ ರೂಪದ ಗಿಫ್ಟ್ ಹ್ಯಾಂಪರ್ಸ್ಗಳು ಕೂಡ ಲಭಿಸ್ತಾ ಇದೆ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ಗೆ ಈ ಒಂದು ಹಂತದಲ್ಲಿ. ತನ್ನ ಮೊತ್ತ ಕೂಡ 49 ಓಟಗಳು. 5ನೇ ಬಾರಿಗೆ ಶಾರ್ಟ್ ಆಗಿ ಬಂದಂತ ಚೆಂಡು ಮತ್ತೆ ಬೀಸುವ ಯತ್ನ ಸ್ಕ್ವೇರ್ ಲೆಗ್ ಬಾಲ್ ಭಾಗದಲ್ಲಿ ಮತ್ತೆ ಬೌಂಡ್ರಿ. ಈ ನಿಟ್ಟಿನಲ್ಲಿ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ಅರ್ಧ ಶತಕವನ್ನು ಕೂಡ ಕ್ರಮಿಸಿಕೊಳ್ತಾ ಇದೆ. 53 ಓಟಗಳು ದ್ವಿತೀಯ ಓವರ್ನ ಚಾಲ್ತಿಯಲ್ಲೇ. ಚೈತ್ರ ಶೇರಿಗಾರ್ ವೈಯಕ್ತಿಕ 45ರ ಗಳಿಕೆಯಲ್ಲಿ
ಮತ್ತೆ ಶೋಡಗೆ ಬಂದಂತ ಚೆಂಡು ಶರ್ಕದೊಂದಿಗೆ ಚೈತ್ರ ಶೇರಿಗಾರಿ ಒಂದು ಬಂದ ಕೂಡದ ದಾಖಲೆಯನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. 51ರ ವೈಯಕ್ತಿಕ ಗಳಿಕೆ. ಏಳು ಷಟ್ಕಗಳು. ಏಳು ಷಟ್ಕ 2 ಬೌಂಡ್ರಿಗಳೊಂದಿಗೆ 51 ಓಟಗಳು. ಮತ್ತೆ ಈ ಬಾರಿ ಔಟ್ಸೈಡ್ ಲಕ್ಷ ವೈಡ್ ಬಾಲ್. ಎಕ್ಸ್ಟ್ರಾಸ್ಗಳ ಮುಖಾಂತರವಾಗಿ ಓಟಗಳು ಬರ್ತಾ ಇದೆ. ತನ್ನದ ಮೊತ್ತ ಕೂಡ 60 ಓಟಗಳು. ಪ್ರತಿಯೊಬ್ಬರು ಆರಂಭಿಕ ಮತ್ತೆ ಶಾಲೆಗೆ ಬಂದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಸೀಮಾಗೆರೆ ಅಂಚಿನಲ್ಲಿ ಸುಲಭ ಸಾಧ್ಯತೆ ಮುಟ್ಟಿ ಕೈ ಚೆಲ್ತಾ ಇದ್ದಾರೆ ಈ ಒಂದು ಹಂತದಲ್ಲಿ. ಸಂಜನಾ ಇವರಿಗೆ ಈ ಒಂದು ಹಂತದಲ್ಲಿ ಜೀವದಾನ ಕೂಡ ಲಭಿಸ್ತಾ ಇದೆ. ಒಂಟಿ ಓಟದ ಹೆಚ್ಚುವರಿಕೆ ಈ ನಿಟ್ಟಿನಲ್ಲಿ ತನ್ನ ಮೊತ್ತ 61 ಓಟಗಳು. ಮತ್ತೆ ಅಖಿಲ ಮತ್ತೆ ಗತಿ ಪರಿವರ್ತನೆ ಎಸೆತ ಸ್ಲೋವರ್ ಎಸೆತ ಈ ಟರ್ನ್ ಮಧ್ಯ ಕ್ಷೇತ್ರ ರಕ್ಷಣೆಯಲ್ಲಿ ಸೋರಿಕೆ ಮತ್ತೆ ಬೌಂಡರಿ. ಕ್ಷೇತ್ರ ರಕ್ಷಣೆಯಲ್ಲಿ ಪದೇ ಪದೇ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ ಯುನೈಟೆಡ್ ಕಿಂಗ್ಸ್ ಈ ಒಂದು ಹಂತದಲ್ಲೇ. ಬೌಂಡ್ರಿ ಮುಖಾಂತರವಾಗಿ ತನ್ನದ ಮೊತ್ತ ಕೂಡ 65 ಓಟಗಳು. ಮತ್ತೆ ಮೊದಲ ಬಾರಿಗೆ ಶಾಲಾಗಿ ಬಂದ ಚೆಂಡು ಮತ್ತೆ ಷಟ್ಕ. ಇನ್ನಿಂಗ್ಸಿನ 8ನೇ ಷಟ್ಕ. ತಂಡದ ಮೊತ್ತ ಕೂಡ 71 ಓಟಗಳು. ಎಲ್ಲ ದಾಖಲೆಗಳನ್ನು ಸೃಷ್ಟಿಸುವತ್ತ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ದಾಪುಗಾಲಿಡ್ತಾ ಇದೆ. ಮತ್ತೆ 4ನೇ ಬಾರಿಗೆ ಅಖಿಲ ಟು ಚೈತ್ರ ಶೇರಿಗಾರ್. ಶಾಡಗಿ ಬಂದಂತ ಚೆಂಡು ಮತ್ತೆ ಷಟ್ಕ. 9ನೇ ಷಟ್ಕ. ತಂಡದ ಮೊತ್ತ ಕೂಡ 77 ಓಟಗಳು. 5ನೇ ಬಾರಿಗೆ ಮತ್ತೆ ಬೀಸುವ ಯತ್ನ. ಹಾಗೂ ಚೆಂಡಿಗೆ ಯಾವುದೇ ಸಂಬಂಧ ಏರ್ಪಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್, ಅಪರೂಪದ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗ್ತಾ ಇದೆ. ತೃತೀಯವನ್ನು ಅಂತಿಮ ಒಂದೇ ಬ್ಯಾಕ್ ಉಳ್ಕೊಳ್ತಾ ಇದೆ ಇವಂತೇಳಿ. ಮತ್ತೆ ಅಖಿಲ ಚೈತ್ರ ಮತ್ತೆ ಬೀಸುವ ಯತ್ನ. ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಈ ಬಾರಿ ಬುಟ್ಟಿ ಕೈ ಸೇರ್ತಾ ಇದೆ. ಆರಂಭಿಕ ಬ್ರೇಕ್ ಥ್ರೂ ತೃತೀಯವನ್ನು ಅಂತಿಮ ಎಸೆತದಲ್ಲಿ ಲಭಿಸ್ತಾ ಇದೆ. ಚೈತ್ರ ಶೇರಿಗಾರ್ ಈ ಒಂದು ಹಂತದಲ್ಲಿ ಬ್ಯಾಕ್ ಟು ದಿ ಪವೆಲಿಯನ್. 9 ಷಟ್ಕ, 3 ಬೌಂಡರಿ, 67ರ ವೈಯಕ್ತಿಕ ಗಳಿಕೆಯೊಂದಿಗೆ ಪಂದ್ಯ ವೀಕ್ಷಣೆಯತ್ತ ಈ ಒಂದು ಟೂರ್ನಮೆಂಟಿನ ಮೊದಲ ಅರ್ಧಶತಕ ದಾಖಲಿಸಿದಂತ ಹೆಗ್ಗಳಿಕೆ ಕೂಡ ಚೈತ್ರ ಶೇರಿಗಾರ್ಗಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಆರಂಭಿಕ 3 ಓವರ್ಗಳಲ್ಲಿ 77 ಓಟಗಳು ದಾಖಲಾತಿಗೊಳ್ತಾ ಇದೆ. ಮುಂದಿನ ವಿದ್ಯಮಾನಗಳಿಗಾಗಿ ಮೇಡಮ್ ಯಶೋಧ ಇವರನ್ನು ಆಮಂತ್ರಿಸಿಕೊಳ್ತಾ ಇದ್ದೇವೆ. ನಾಲ್ಕನೇ ಓವರ್ನ ಎಸೆತದೊಂದಿಗೆ ಅನ್ವಿತಾ ಅವರು ತಯಾರಾಗ್ತಾ ಇದ್ದಾರೆ. ಉತ್ತಮ ಹೊಡೆತ ಮತ್ತೆ ಬೌಂಡರಿಗಳ ಸೇರ್ಪಡೆ. ತಂಡದ ಮೊತ್ತ ಏರಿಕೆ ಆಗ್ತಾ ಇದೆ ರಾಕೆಟ್ ತರ. 81ಕ್ಕೆ ಏರಿಕೆ ಆಗ್ತಾ ಇದೆ. ಅತ್ಯುತ್ತಮ ಬ್ಯಾಟಿಂಗ್ ಮಾಡಿ ವಾಪಸ್ ಸಾಥಿಯಾಗಿ ಕಂಡುಕೊಂಡಿದ್ದಾರೆ ಚೈತ್ರ ಅವರೀಗ.
ಅವರ ಸ್ಥಾನದಲ್ಲಿ ಸಂಜನಾ ಅವರು ಯಾವ ರೀತಿ ತಮ್ಮ ಕೈ ಚಳಕ ತೋರಿಸ್ತಾರೆ ಅಂತ ನೋಡಬೇಕಾಗಿದೆ. ಎರಡನೇ ಸೆಟ್ಟವನ್ನು ಕವರ್ ಕ್ಷೇತ್ರದಲ್ಲಿ ಒಂಟಿ ರನ್ ಸೇರ್ಪಡೆ, ಎರಡನೇ ರನ್ನಿಗಾಗಿ ವಿಫಲ ಯತ್ನ. ಈ ಒಂದು ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ